ಅದೇ ನಾವು ಚಿಕ್ಕವರಾಗಿದ್ದಾಗ ರಾಗಿ ಕೊಯ್ಯಬೇಕು ಅಂದರೆ ರಾಗಿ ಹೊಲ ಕೊಯ್ಯಬೇಕು ಅಂದರೆ ಮೊದಲು ತೆನೆ ಕೊಯ್ಯಬೇಕು, ಆಮೇಲೆ ಬುಡ ಕೊಯ್ಯಬೇಕು, ತೆನೆ ಕೊಯ್ದು ಒಣಗಿಸ್ಬೇಕು, ಆಮೇಲೆ ತೆನೆ ಕಣಕ್ಕಾಗಿ ಬಡಿಬೇಕು, ಆಮೇಲೆ ರಾಗಿ ಸಿಗ್ತಾಯಿತ್ತಿದ್ದು. ಅದಕ್ಕಿಂತ ಮುಂಚೆ ಏನು ಮಾಡ್ತಾಯಿದ್ವಿ ಅಂದರೆ ರಾಗಿ ಹೊಲನ ಬುಡಕತ್ತ ಕೊಯ್ದುಬಿಟ್ಟು ದೊಡ್ಡದಾಗಿ ಕಣ ಮಾಡಿ ಬಣವೆ ಹಾಕಿ ಎತ್ತುಗಳಲ್ಲಿ ಅಥವಾ ಗುಂಡಿನಲ್ಲಿ ಒಂದು ಹುಲ್ಲನ್ನು ತುಳಿಸಿ ಕಣದಲ್ಲಿ ತೂರಿ ಕೇರಿ ಆ ರಾಗಿನ ವಿಂಗಡಿಸ್ತಾಯಿದ್ರು. ಈಗ ಆ ರೀತಿ ಒಕ್ಕಣೆಯೋದೇ ಕಾಣೆ ಆಗಿಬಿಟ್ಟಿದೆ. ಆ ಒಕ್ಕಣೆ ಪದ್ಧತಿನೇ ಈಗ ಕಾಣ್ತಾ ಇಲ್ಲ. ಈಗೆಲ್ಲ ಯಂತ್ರಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ ಜನ. ಕಾರಣ ಕೆಲಸ ಮಾಡೋ ಸಂಖ್ಯೆ ಕಡಿಮೆ ಆಗಿದೆ, ಕೆಲಸಗಾರರು ಸಿಗ್ತಾ ಇಲ್ಲ, ಶ್ರಮಜೀವಿಗಳು ಇಲ್ಲವೇ ಇಲ್ಲ. ಏನು ಮಾಡೋದು? ಅದು ಸಿಗೋ 2-3 ಆಳಿಗೆ ಸಿಕ್ಕಾಪಟ್ಟೆ ಕೂಲಿ. ಆ ಕೂಲಿ ಬಂದ್ರೂ ಅವ್ರಿಗೆ ಊಟ ತಿಂಡಿ, ಎಲೆ ಅಡಿಕೆ ಬೀಡಿ, ಸಂಜೆಗೆ ಒಂದು ಕ್ವಾಟ್ರು ಹೊಂಚೋ ಅಷ್ಟೊತ್ತಿಗೆ ಸರೋಗುತ್ತೆ. ಅವ್ರು ಮಾಡೋ ಕೆಲಸ ಈ ಮಾಗಿ ಟೈಮ್ ಬೇರೆ, ಬೇಗ ಹೊತ್ತು ಮುಳುಗುತ್ತೆ. ಅದಕ್ಕೆ ಏನು ಮಾಡ್ಬಿಟ್ಟ ಮನುಷ್ಯ, ಈ ಕಾಲಕ್ಕೆ ತಕ್ಕಂಗೆ ಬದಲಾಗ್ತಾ ಬಂದ. ಈಗೆಲ್ಲ ಯಂತ್ರೋಪಕರಣಗಳ ಯುಗ. ಯಂತ್ರಗಳಿಗೆ ಇವಾಗ ಬೇಡಿಕೆ. ನೋಡಿ, ಇದು ರಾಗಿ ಕೊಯ್ಯೋ ಯಂತ್ರ ಅಂತ ನೋಡಿ ಯಾವ ಥರ ರಾಗಿನ ಕಟಾವು ಮಾಡುತ್ತೆ ಅಂತ. ಏನಿಲ್ಲ, ಯಂತ್ರನ ತಂದು ಬಿಟ್ಬಿಟ್ಟು ಸುಮ್ಮನೆ ನೋಡ್ಕೊಂಡು ನಿಂತ್ಕೊಂಡ್ರೆ ಮುಗಿದೋಯ್ತು. ಎಷ್ಟು ಎಕರೆ ಇದ್ರೂ ಸಿಂಪಲಾಗಿ ಕೊಯ್ದು ಸಿಂಪಲಾಗಿ ರಾಗಿನ ತೆಗೆದು ಬಿಸಾಕುತ್ತೆ. 100 ಆಳುಗಳು ಮಾಡೋ ಕೆಲಸನ ಇದು ಕೇವಲ ಕೆಲವೇ ಗಂಟೆಗಳಲ್ಲಿ ಮಾಡಿ ಮುಗಿಸುತ್ತೆ. ಈ ಒಂಥರ ಕೆಲಸ ಸುಲಭ ಆಗಿಬಿಟ್ಟಿದೆ. ಜನಗಳಿಗೆ ಶ್ರಮ ಕಡಿಮೆ ಆಗಿದೆ, ಸುಲಭವಾಗಿ ರಾಗಿ ಸಿಗುತ್ತೆ. ಈ ಕೂಲಿ ಆಳುಗಳನ್ನ ನಂಬ್ಕೊಳ್ಳೋಂಥ ಒಂದು ಪ್ರಮೇಯ ಬರೋದಿಲ್ಲ. ಇದೊಂಥರ ಒಂದು ಹೊಸ ಪದ್ಧತಿಯ ಹುಟ್ಟು, ಹೊಸ ಆವಿಷ್ಕಾರ ಅಂತಲೇ ಹೇಳ್ಬೋದು. ನೋಡಿ, ಇದು ರಾಗಿ ಕೊಯ್ಯೋ ಯಂತ್ರ, ರಾಗಿ ಕಟಾವು ಮಾಡೋ ಯಂತ್ರ ಯಾವ ಥರ ಮಾಡ್ತಾಯಿದೆ ನೋಡಿ. ಚೆನ್ನಾಗಿ ಬೆಳೆದಿರೋ ರಾಗಿನ ಸಿಂಪಲಾಗಿ ಕೊಯ್ದು ಒಂದು ಕಡೆ ರಾಗಿನ ಶೇಖರಣೆ ಮಾಡ್ಕೊಳುತ್ತೆ, ಹಿಂದೆಗಡೆ ಹುಲ್ಲು ಬೀಳುತ್ತೆ ಆರಾಮಾಗಿ. ಇದನ್ನು ಈ ಸರ್ಕಾರದವರು 2,700 ರೂಪಾಯಿಗಿಂತ ಹೆಚ್ಚಾಗಿ ತಗೋಬಾರ್ದು ಅಂತ ಆದೇಶ ಹೊರಡಿಸಿದ್ದಾರೆ. ಅದೇನು ನಡೆಯಲ್ಲ. ಆದೇಶ ಬರೀ ಅಲ್ಲಿ ಬರ್ಕೊಳೋದಕ್ಕಷ್ಟೇ. ಈ ಮೋಡ ಆಗಿರೋ ದೆಸೆಯಿಂದ ಎಲ್ರಿಗೂ ಒಂದು ಅರ್ಜೆಂಟ್ ಇರುತ್ತೆ. ಹೊಲ ಕೊಯ್ಯಿಸ್ಬೇಕು, ಈಗ ಮಳೆ ಬಂದುಬಿಟ್ರೆ ಈ ಬೆಳೆದಿರೋ ಬೆಳೆ ಬಿದ್ದೋಗುತ್ತೆ, ಅಲ್ಲೇ ಮೊಳಕೆ ಬರುತ್ತೆ ಅನ್ನೋದು ಎಲ್ಲರಿಗೂ ಆತರ ಇರುತ್ತೆ, ಭಯ ಇರುತ್ತೆ. ಅದಕ್ಕೋಸ್ಕರ ಡಿಮ್ಯಾಂಡ್ ಅವ್ರಿಗೆ. ಪಾಪ ಅವರು ಇಲ್ಲಿಂದ ಬಂದಿರ್ತಾರೆ, ದೂರಿಂದ ಬಂದಿರ್ತಾರೆ. ಅವ್ರಿಗೂ ಕೂಡ ಈ ಕೆಲವೇ ದಿನದಲ್ಲಿ ವರ್ಷದ ಒಂದು ದುಡಿಮೆಯನ್ನು ದುಡ್ಕೋಬೇಕು ಅವರು. ಯಾಕಂದರೆ ಈ ಸೀಸನ್ ಮುಗಿದ್ಮೇಲೆ ಮತ್ತೆ ಅವರಿಗೆ ಸಿಗೋದು ಕಷ್ಟ. ಇದು ಭತ್ತನ ಕೊಯ್ಬೋದು ಅಂತ ಹೇಳ್ತಾರೆ. ಇಲ್ಲಿ ಭತ್ತ ಬೆಳೆಯೋ ಇತ್ತೀಚೆಗೆ ಕಮ್ಮಿ ಆಗಿದೆ. ಇಲ್ಲ ತುಂಗಭದ್ರಾ ಡ್ಯಾಮು, ಇಲ್ಲ ಡ್ಯಾಮ್ ಕಡೆ, ಈಗ KRS ಡ್ಯಾಮು, ಡ್ಯಾಮು ಇರೋವಂಥ ಕಡೆ ಈ ಭತ್ತವನ್ನು ಬೆಳೀತಾರೆ. ಈ ಸೀಸನ್ ಅಂತ ನಮ್ಮ ಬಯಲುಸೀಮೆ ಕಡೆ ಬಂದಿದ್ದಾರೆ. ಅವರು ಈಗ ಸಣ್ಣ ಪುಟ್ಟ ಅಂತ ಹಾಕಿದರೆ, ಈಗ ಸಣ್ಣ ಪುಟ್ಟ ಅಂದರೆ 1 ಎಕರೆ 2 ಎಕರೆ ಇದ್ದರೆ ಅವರು ಗಂಟೆ ಲೆಕ್ಕ ಬರೋಲ್ಲ, ಗಂಟೆ ಲೆಕ್ಕ ವರ್ಕೌಟ್ ಆಗೋಲ್ಲ ಅಂತಾರೆ. ಈಗ ಒಪ್ಕೊಂಡ್ಬಿಡ್ತಾರೆ, ಎಷ್ಟಿದೆ ಎಷ್ಟು ಕೊಡಿ ಅಂತ ಒಪ್ಕೊಂಡ್ಬಿಡ್ತಾರೆ. ಗಂಟೆ ಲೆಕ್ಕ ಕೊಯ್ದರೆ ಅವ್ರಿಗೂ ಲಾಸ್ ಆಗುತ್ತಂತೆ. ಯಾಕಂದರೆ ಅಲ್ಲಿಂದ ಬರಬೇಕು, ಕೊಯ್ಯಬೇಕು. ಆದರೆ ಇಲ್ಲಿ ನಮ್ಮ ಕಡೆ ರಾಗಿ ಹೊಲಗಳು ಸಿಕ್ಕಾಪಟ್ಟೆ ಇದೆ. ಸಿಕ್ಕಾಪಟ್ಟೆ ಕೆಲವರು ಈಗಾಗಲೇ ಆಳುಗಳಿಗೆ ಕುಯ್ಸ್ಕೊಂಡ್ಬಿಟ್ಟಿದ್ದಾರೆ. ಈ ಜನ ಇರೋರು, ಜನ ಇಲ್ಲದೆ ಇರೋರು ಹಾಗೆ ಬಿಟ್ಕೊಂಡಿದ್ದಾರೆ. ಹಾಗಾಗಿ ಈ ರಾಗಿ ಕೊಯ್ಯೋ ಯಂತ್ರಗಳಿಗೆ ಈಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಅವ್ರು ಹೇಳ್ತಾರೆ 3 ದಿನದ 4 ದಿನದ ಹಿಂದೆ ಇಲ್ಲಿ ಅವರು ಪಾಪ ನೊಣ ಹೊಡೆದ್ಕೊಂಡು ಕೂತ್ಕೊಂಡಿದ್ರು. ಇವತ್ತು ನೋಡಿ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಅಲ್ಲಿ ಮಿಷನ್ ನಿಂತ್ಕೊಳ್ತಾರಲ್ಲ ಆ ವ್ಯಕ್ತಿ ಹೇಳ್ದ. ನಾವು ಸಿಕ್ಕಾಪಟ್ಟೆ ಹುಡ್ಕೊಂಡು ಅಲ್ಲಿ ಇಲ್ಲೆಲ್ಲ ಹೋಗಿ ಬರಲ್ಲ ಡಿಮ್ಯಾಂಡ್ ಇದೆ ಅಂತ ಅಂದ್ಕೊಂಡು ಬಂದ್ವಿ. ಕೊನೆಗಿಲ್ಲ ನಮ್ಮೂರ ಹತ್ರನೇ ಬಂದು ಹೊಲ್ದಾಗ ತೊಗೊಂಡಿತ್ತು, ಅದನ್ನು ಕರ್ಕೊಬಂದು ಕೊಯ್ಸ್ತಾ ಇದ್ದೀವಿ. ನೋಡಿ ಯಾವ ರೀತಿ ಕೊಯ್ಯುತ್ತೆ, ಯಾವ ರೀತಿ
ರಾಗಿ ಹೊರಗಡೆ ಬರುತ್ತೆ ಅಂತ ಕೊನೆಗೆ ತೋರಿಸ್ತೀನಿ ನಿಮಗೆ, ರಾಗಿ ಯಾವ ರೀತಿ ಅದನ್ನು ಸುರಿಯುತ್ತೆ ಅಂತ. ನಮ್ಮಂಥವ್ರಿಗೆ ಈಗ ಬೇಸಾಯ ಮಾಡಲೇಬೇಕು, ಜನ ಇಲ್ಲ ಅನ್ನೋರಿಗೆ ಇದು ಹೇಳಿ ಮಾಡಿಸೋಂಥ ಒಂದು ಸಲಕರಣೆ ಯಂತ್ರ. ನೋಡಿ ನೀವು ಕುಯ್ಯೋವಾಗಿದ್ದರೆ ಈ ಯಂತ್ರವನ್ನು ಕುಯ್ಸ್ಕೊಳ್ಳಿ. ಇದ್ರದ್ದು ಒಂದು ಏನಪ್ಪ ಒಂದು ನೆಗೆಟಿವ್ ಪಾಯಿಂಟ್ ಅಂದರೆ ರಾಗಿ ಜಾಸ್ತಿ ಸ್ವಲ್ಪ ವೇಸ್ಟ್ ಆಗುತ್ತೆ. ಒಂದು 15-20% ರಾಗಿ ವೇಸ್ಟ್ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಈಗ ಕೂಲಿ ಕೊಯ್ದು ತಾಳ ಕೊಯ್ದು ಅದನ್ನು ಹೊರೆ ಕಟ್ಟಿ ಮಾಡೋವಷ್ಟು ತಾಳ್ಮೆ, ಜನ, ಶ್ರಮ ಇಲ್ಲದೇ ಇರೋ ಕಾರಣ ನಾವು ಅದನ್ನು ನೆಗ್ಲೆಕ್ಟ್ ಮಾಡಬೇಕು ಅಷ್ಟೇ. ನೋಡಿ ಯಾರಿಗಾದರೂ ಅನುಕೂಲ ಇರೋರು ಕುಯ್ಸ್ಕೊಬೋದು, ಕಾಂಟ್ಯಾಕ್ಟ್ ಮಾಡಿ.